ಸೊ ಇವತ್ತಿನ ವಾರ್ ರೂಮ್ ನಲ್ಲಿ ಸದ್ಯ ಲೋಕಸಭಾ ಚುನಾವಣೆಗೆ ಟಿಕೆಟ್ ಘೋಷಣೆ ಆಗ್ತಿದ್ದ ಹಾಗೆ ಒಂದಷ್ಟು ಕಾವು ಪಡೆದುಕೊಂಡಿದೆ. ಬಂಡಾಯದ ಬಿರುಗಾಳಿ ಕೂಡ ಏಳಲಿಕ್ಕೆ ಆರಂಭ ಆಗಿದೆ. ಒಂದು ಕಾಲದಲ್ಲಿ ದೋಸ್ತಿಯಾಗಿದ್ದಂತಹ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ನಡುವೆ ಈಗ ದುಶ್ಮನಿ ಏರ್ಪಟ್ಟಿದೆ. ಪ್ರತಾಪ್ ಸಿಂಹ ಅವರು ಚುನಾವಣಾ ಅಖಾಡದಲ್ಲಿ ಪ್ರಚಾರವನ್ನ ನಡೆಸ್ತಾರಾ ಯದುವೀರ್ ಪರವಾಗಿ ಅನ್ನುವಂತಹ ಯಕ್ಷ ಪ್ರಶ್ನೆ. ಇದಕ್ಕಾಗಲೇ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದರೆ ಯಾವಾಗಿಂದ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಹೇಳಿ ಕೇಳಿ ನಂಬರ್ 1 ಸ್ಟಾರ್ ಕ್ಷೇತ್ರವಾಗೋದ್ರಲ್ಲಿ ಅನುಮಾನ ಇಲ್ಲ. ಅದಕ್ಕೆ ಆರಂಭಿಕ ಹಂತದಲ್ಲೇ ಒಂದಷ್ಟು ಕಾವು ಪಡೆಯುವಂತಹ ಹೇಳಿಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೇ ತುಮಕೂರಿನಲ್ಲಿ ಸೋಮಣ್ಣ ವಿರುದ್ಧವಾಗಿ ಬಹಿರಂಗವಾಗಿ ನೇರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋಮಣ್ಣ, ನೀವು ಬರಬೇಡಿ, ನಿಮ್ಮ ಪರವಾಗಿ ನಾನು ಪ್ರಚಾರ ಮಾಡಲ್ಲ, ಮೋದಿ ಮುಖ ನೋಡಿ ಕೂಡ ನಾನು ಪ್ರಚಾರ ಮಾಡಲ್ಲ ಅಂತ ಮಾಧುಸ್ವಾಮಿ ಅವರು. ಇಷ್ಟೆಲ್ಲ ಬಂಡಾಯಗಳ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಕಲಬುರಗಿಯಿಂದ ಅವರು ರ್ಯಾಲಿಯನ್ನ ನಡೆಸಲಿದ್ದಾರೆ. ಇಷ್ಟೆಲ್ಲ ಬಿರುಗಾಳಿಗೆ ಫುಲ್ ಸ್ಟಾಪ್ ಹೇಳ್ತಾರಾ? ಕಾದು ನೋಡಬೇಕು. ಅದಕ್ಕೂ ಮೊದಲು ಈಗ ಒಂದು ಸುದ್ದಿಯನ್ನ ನೋಡೋಣ. ಚುನಾವಣಾ ಅಖಾಡದಲ್ಲಿ ಜಗಜ್ಜಟ್ಟಿಗಳ ವೀರಾವೇಶ. ಚುನಾವಣಾ ಅಖಾಡದಲ್ಲಿ ಜಗಜ್ಜಟ್ಟಿಗಳು ವೀರಾವೇಶದ ಒಂದು ನುಡಿಗಳನ್ನ ಇದೀಗಾಗಲೇ ವ್ಯಕ್ತಪಡಿಸಲಿಕ್ಕೆ ಆರಂಭ ಮಾಡಿದ್ದಾರೆ. ತೊಡೆ ತಟ್ಟಿ ಎಲೆಕ್ಷನ್ ಪೈಲ್ವಾನ್ಗಳಿಂದ ಪಂಥಾಹ್ವಾನ ಕೂಡ ಆರಂಭಗೊಂಡಿದೆ. ಚಿತ್ ಮಾಡುವ ಪಟ್ಟುಗಳೊಂದಿಗೆ ರಣಕಲಿಗಳು ರಣೋತ್ಸಾಹದಿಂದ ಮುಂಚೂಣಿಯಲ್ಲಿ ಹೋಗ್ತಾ ಇದ್ದಾರೆ. ದೋಸ್ತಿ, ದುಶ್ಮನಿ, ಜಿದ್ದು, ಸೇಡು, ಕೇಡು ಎಲ್ಲವೂ ಕೂಡ ಈ ಬಾರಿಯ ಲೋಕಸಭಾ ರಣಕಣದಲ್ಲಿ ನಾವು ನೋಡಬಹುದಾಗಿದೆ. ಯಾರು ಯಾರಿಗೆ ಒಳೇಟುಗಳನ್ನ ಕೊಡ್ತಾರೆ ಅಥವಾ ಪಕ್ಷ ಕೊಡುವಂತಹ ಸೂಚನೆಗಳಿಗೆ ಶರಣಾಗಿ ಸಮಾಧಾನಿತರಾಗ್ತಾರೆ, ಇದೆಲ್ಲವೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಇದ್ರ ಜೊತೆಗೆ ಅವಕಾಶ ಯಾರಿಗೆ ಸಿಗುತ್ತೆ, ಅವಕಾಶ ಸಿಕ್ಕ ಅವಕಾಶನ ಯಾರು ಗೋಲ್ಡನ್ ಸ್ಪೂನ್ ರೀತಿ ಬಳಸ್ಕೊಳ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲ ಕಾರಣ ಆಗ್ತಾ ಇದೆ. ಲೋಕಸಭೆ ಅಂದ ತಕ್ಷಣ ನಾವು ಫಸ್ಟ್ ಕರ್ನಾಟಕದ ವಿಚಾರ ಮಾತಾಡಬೇಕು. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಜೆಪಿಗೆ ಭರವಸೆಯ ಬಾಗಿಲಾಗಿತ್ತು. ಅದೇ ರಿಸಲ್ಟ್ ಅನ್ನು ಹಾಗಾದ್ರೆ ಅವ್ರು ರಿಪೀಟ್ ಮಾಡ್ತಾರಾ? ಈ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತೀವಿ. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅಂತ ಹೇಳಿದ್ರೆ ಅದು ಲೋಕಸಭೆ ಚುನಾವಣೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ಈಗ ನಾವು ನೋಡ್ತಾ ಹೋಗೋಣ. ಚುನಾವಣಾ ರಣಕಣದ ಪ್ರತಿ ಸುದ್ದಿಯನ್ನ ನಾವೇ ಮೊದಲು ಬ್ರೇಕ್ ಮಾಡ್ತಾ ಇರೋದು, ನೀವು ಕೂಡ ಅದನ್ನ ನೋಡ್ತಾ ಇದ್ದೀರಾ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನ ಸುದ್ದಿ ಬ್ರೇಕ್ ಆಗೋದು ಕೂಡ ನಮ್ಮಲ್ಲೇ ಮೊದಲು. ಪೊಲಿಟಿಕಲ್ ನ್ಯೂಸ್ ನ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಅದು ನಿಮ್ಮ ಪಬ್ಲಿಕ್ ಟಿವಿ. ಮಹಾ ಚುನಾವಣೆಯ ಮೆಗಾ ಕವರೇಜ್ಗೆ ನಿಮ್ಮ ಪಬ್ಲಿಕ್ ಟಿವಿ ಸರ್ವ ಸನ್ನದ್ಧವಾಗಿದೆ. ಈಗಾಗಲೇ ಹಲವು ಅಚ್ಚರಿ ಸುದ್ದಿಗಳನ್ನ ನಂಬೋದಕ್ಕೆ ಆಗ್ತಾ ಇಲ್ಲಪ್ಪ ಈ ಸುದ್ದಿ ಅನ್ನುವಂತಹ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದು ನಿಮ್ಮ ಪಬ್ಲಿಕ್ ಟಿವಿ. ಹಲವು ಸುದ್ದಿಗಳನ್ನ ನಾವು ಬ್ರೇಕ್ ಮಾಡಿದ್ವಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರ ಸ್ಪರ್ಧೆ ಆಗಬಹುದು, ಟಿಕೆಟ್ ಮಿಸ್ ಆಗುತ್ತೆ, ಯದುವೀರ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ವಿಚಾರ ಇರಬಹುದು. ಹೀಗೆ ಪ್ರತಿಯೊಂದು ಮೊದಲುಗಳನ್ನ ನೀವು ಸುದ್ದಿಯನ್ನ ಪಬ್ಲಿಕ್ ಟಿವಿಯಲ್ಲಿ ನೋಡಬಹುದು.